ಇದು ನಮ್ಮ ಹೈಬ್ರಿಡ್ ಟೊಮೆಟೊ. ಇದು ನೋಡ್ಬೋದು ನೀವು, ಕಾಯಿ ನೋಡಿ, ಇಳುವರಿ ನೋಡಿ ಹೆಂಗಿದೆ ನೋಡಿ, ನೋಡ್ಬೋದಾ ಇಳುವರಿ ನೋಡ್ಬೋದಾ. ಇದು ನಮ್ಮ ಹೈಬ್ರಿಡ್ ತಳಿ, ಇದು ಸೀಡ್ ಅಂತ ಕರಿತೀವಿ ನಮ್ಮ ಕೋಲಾರ ಭಾಗದಲ್ಲಿ. ಈ ತಳಿ ಬಂದು ಅಡ್ವಾಂಟ 575 ಅಂತ. ಸೊ ಈ ತಳಿ ನೋಡ್ಬೋದು ನೀವು. ಇದು ಏನಕ್ಕೆ ಸ್ಪೆಷಾಲಿಟಿ ಅಂದರೆ ಕಲರ್, ಶೇಪು, ಶೈನಿಂಗ್, ಮಂಡಿ ಒಳಗೆ ಒಳ್ಳೆ ಗಟ್ಟಿ ಇದೆ ಅಂತಂದು ಲಾಸ್ಟ್ ಇಯರ್ ಕೋಲಾರಲ್ಲೆಲ್ಲ ತುಂಬ ಚೆನ್ನಾಗಿ ಹರಾಜಾಗಿದೆ. ಈ ತಳಿ ಜೊತೆ ಬೇರೆ ತಳಿ ಹಾಕಿ ಕರಗಿಸಿದ್ದಾರೆ ರೈತರು ಎಷ್ಟೊಂದು ಜನ. ಅಷ್ಟು ಚೆನ್ನಾಗಿರೋ ತಳಿ ಈ ಸರಿ ಮಂಡ್ಯ ರೈತರು ಇದನ್ನು ಕೂಡ ಬೆಳೆಸಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಳುವರಿ ನೋಡಿ ಎಷ್ಟು ಚೆನ್ನಾಗಿ ಹಿಡ್ದಿದೆ ಕಾಯಿ. ಇಲ್ಲಿ ನೋಡಿ, ನೀವು ಬೇಕಾದ್ರೆ ಇನ್ನೂ ಕೂಡ ಆ ಕಡೆ ಭಾಗದಲ್ಲಿ ಹೋಗಿ ನೋಡ್ಕೊಂಬರ್ಬೋದು ಎಲ್ಲ ಕಡೆ ಕಾಯಿ ಸೆಟ್ಟಿಂಗ್ ಹೆಂಗಿದೆ ಏನೋ ಅಂತ ನೋಡಿ, ಕಾಣಿಸ್ತಾ ಇದೆಯಾ. ಸೊ ಇದು ಮಹಾರಾಷ್ಟ್ರ ಮತ್ತು ಪಂಜಾಬು, ಉತ್ತರ ಪ್ರದೇಶ, ಆಲ್ ಓವರ್ ಇಂಡಿಯಾ ಪ್ರಸಿದ್ಧಿ ಇರುವಂಥ ತಳಿ ಇದು. ಸೊ ಇದು ಆಲ್ರೆಡಿ ನಮಗೆ ಒಳ್ಳೆ ಇಳುವರಿ ಕೊಡುವಂಥ ತಳಿ, ಒಂದು 5 ರಿಂದ 6 ಫೀಟ್ ಬರುವಂಥ ತಳಿ, ಗಟ್ಟಿ ತಳಿ, ಕಲರ್, ಶೇಪ್, ಶೈನಿಂಗ್ ಚೆನ್ನಾಗಿದೆ ಇದರಲ್ಲಿ. ಸರಿನಾ, ನೆಕ್ಸ್ಟ್ ಬರ್ಬೋದು ನಮ್ಮ ಮತ್ತೊಂದು ಬ್ಲಾಕ್ ಬಸ್ಟರ್ ತಳಿ ಅಂತಂದರೆ ಸುರುಚಿ ಅಂತ, ನಾಟಿ ತಳಿ. ನಿಮಗೆ ಗಾಬರಿ ಆಗ್ಬೋದು ನೋಡಿ ಹೆಂಗೆ ಗೊಚ್ಚು ಕಾಯಿ ಕೂತಿದೆ ನೋಡಿ. ನಮ್ಮ ಸ್ನೇಹಿತರು ಅಲ್ಲಿ ತೋರಿಸ್ತಾ ಇದ್ದಾರೆ, ಕೇಶವ್ ಅಂತ. ಇಲ್ಲಿ ನೋಡಿ ನೋಡಿ ರೈತರ ಹೇಗಿದೆ, ವೈರಸ್ಗೆ ತಳಿಯುತ್ತೆ. ಕಾಯಿ ಕಲರ್ ನೋಡಿ, ಮತ್ತೆ ಇಲ್ಲಿ ನೋಡಿ ಕಾಯಿ ಕಲರ್, ಶೈನಿಂಗ್ ನೋಡಿ, ತುಂಬಾ ಚೆನ್ನಾಗಿದೆ. ಮೈಸೂರು ಭಾಗದಲ್ಲಿ ನಮ್ಮ ನರ್ಸರಿ ಕಮ್ ರೈತರು ಬಹಳ ಇಷ್ಟಪಟ್ಟಿರುವಂತ ತಳಿ ಇದು. ಮೊನ್ನೆ ಚಳಿಗಾಲದಲ್ಲಿ 6-6.5 ಅಡಿ ಬೆಳೆದು ಗಿಡನ ಮಲಚಿ ಅವ್ರು ಕಾಯಿ ಕಿತ್ತಿದ್ದಾರೆ, ಅಷ್ಟು ಹೌದು. ಸೊ ಇದು ಬಂದು ಸಮ್ಮರ್ ಅರೆ ಮಳೆ ಆ ತರ, ಚಳಿಗಾಲದಲ್ಲೆಲ್ಲ ಸಮ್ಮರ್ ಅಲ್ಲಿ ಬರುವಂತ ತಳಿ ಇದು. ತುಂಬಾ ಚೆನ್ನಾಗಿದೆ ಅಣ್ಣ. ಅದು ಅರ್ಲಿ ಬೇಸಿಗೆ ತಳಿ, ಒಂದು ಡಿಸೆಂಬರ್ ಇಂದ ಹಿಡಿದು ಮಾರ್ಚ್ ವರೆಗೂ ನಾಟಿಗೆ ಹೇಳ್ತೀವಿ ನಾವು. ಅಷ್ಟರೊಳಗೆ ಎಲೆ ಸೊಪ್ಪು ಎಲ್ಲ ಚೆನ್ನಾಗಿ ಬಂದ್ರೆ ಗಿಡ ಒಳ್ಳೆ ಇಳುವರಿ ಕೊಡ್ತದೆ. ಸೊ ನಿಮಗೆ ಮಾರ್ಚ್ ಮೇಲೆ ಹಾಕೊಂತ ಹೋದ್ರೆ ಮತ್ತೆ ಮಳೆಗೆ ಬಂದ್ಬಿಡುತ್ತೆ. ಅವಾಗ ಬೇಸಿಗೆ ತಳಿ ಮಳೆಗೆ ಹಾಕಿ ಫೇಲ್ ಆಯ್ತು ಅನ್ಬಾರ್ದು ಹಂಗೆ. ಸೊ ಹಂಗಾಗಿ ನಾವು ಮಾಹಿತಿ ಕೂಡ ಕರೆಕ್ಟಾಗಿ ಕೊಡ್ಬೇಕಾಗುತ್ತೆ. ಸೊ ಇದು ಬಂದು ಸುರುಚಿ ಅಂತ, ನೀವು ನೋಡ್ಬೋದು ಕಾಯಿ ಕೆಳಗಿಂದ ಮೇಲ್ವರೆಗೂ ಹೆಂಗಿದೆ ನೋಡಿ ನೋಡಿ. ಸೊ ಇದು ನಮ್ಮ ಮೇಯ್ನ್ ಹೈಬ್ರಿಡ್ಸು, ಟೊಮೆಟೊ ಹೈಬ್ರಿಡ್ಸು. ಸೀಮಾ ಅಂತ ನಮ್ಮ ಪೋಲ್ ಬೀನ್ಸ್ ತಳಿ. ಸೊ ಈ ತಳಿಯಲ್ಲಿ ಬಂದು ನಿಮಗೆ 15 ರಿಂದ 18 ಸೆಂಟಿಮೀಟ್ರ್ ಉದ್ದ ಬರುತ್ತೆ. ನಮ್ಮ ಬೀನ್ಸ್ ಬಂದು 40 ರಿಂದ 45 ದಿನದಲ್ಲಿ ಈ ಬೀನ್ಸ್ ತಳಿ ಬರುತ್ತೆ. ನೀವು ನೋಡ್ಬೋದು ಮೈದುಂಬಿ ಹೆಂಗೆ ಗಿಡ ಬಂದಿದೆ ಅಂತ. ನಮ್ಮ ದಕ್ಷಿಣ ಭಾಗದ ಕರ್ನಾಟಕದ ಎಲ್ಲ ರೈತರಿಗೆ ಬೀನ್ಸ್ ಭಾಳ ಮುಖ್ಯವಾದ ತಳಿ ಇದು. ನೀವು ನೋಡ್ಬೋದು ಬೀನ್ಸು ನೋಡಿ ಇಲ್ಲಿ ಎಷ್ಟು ಮೃದುವಾಗಿ, ಎಷ್ಟು ಚೆನ್ನಾಗಿದೆ. ಸೊ ಪಲ್ಲಾವ್ ಆಗಲಿ, ಯಾವುದೇ ಥರ ಸಾಂಬಾರುಗಳಿಗಾಗಲಿ ಬಳಸ್ಲಿಕ್ಕೆ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಇನ್ನೊಂದು ತೋರಿಸ್ತೇನೆ. ಇಲ್ಲಿ ನೋಡಿ, ಸಾಕ ಇಳುವರಿ ಸಾಕ ರೈತರೆ ನೋಡಿ. ಸೀಮಾ ತಳಿ, ಅಡ್ವಾಂಟ ಅವರ ಸೀಮಾ ತಳಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ಬಂದು ನಮ್ದು ಇನ್ನೊಂದು ಹಾಗಲಕಾಯಿ ತಳಿ, ವಿನಯ್ ಅಂತ. ನನ್ನ ಹೆಸರೇ ಇಟ್ಟಿದ್ದಾರೆ, ಧನ್ಯವಾದಗಳು ನಮ್ಮ ಕಂಪ್ನಿಯವ್ರಿಗೆ. ಸೊ ಈ ತಳಿ ಕೂಡ ಬಂದು ಇಷ್ಟು ಉದ್ದ ಬರ್ತಕ್ಕಂಥ ತಳಿ ಇದು. ಚಳಿಗಾಲದಲ್ಲಿ ನಾವು ಆದಷ್ಟು ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಅದನ್ನ. ಸೊ ಇದು ಬಂದು ಸಾಮ್ರಾಟ್ ಅಂತ ಸೋರೆಕಾಯಿ. ಇವತ್ತೆಲ್ಲ ಯೂಟ್ಯೂಬು, ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು, ತುಂಬ ಆರೋಗ್ಯಕ್ಕೆ ಬೇಕು ಸೋರೆಕಾಯಿ, ಬೂದ್ಗುಂಬಳ ಅಂತೆಲ್ಲ ಹೇಳ್ತಾರೆ, ಕುಂಬಳ ಅಂತೆಲ್ಲ ಬೀಜಗಳು ತಿನ್ನಿ ಅದು ಇದು ಅಂತ. ಬ್ಲಡ್ ಪ್ರೆಷರ್ ಇರೋ ಪೇಷಂಟಿಗೆ, BP ಇರೋ ಪೇಷಂಟ್, ಡಯಾಬಿಟಿಸ್ ಇರೋ ಪೇಷಂಟಿಗೆ ತುಂಬ ಮುಖ್ಯವಾದ ತಳಿ. ಗರ್ಭಿಣಿ ಆದಂಥ ತಾಯಂದ್ರಿಗೆ ಹಾಲು ಬರ್ತಾ ಇಲ್ಲ ಅಂದರೆ ಕೊಡ್ಬೋದಾದಂಥ ಸೋರೆಕಾಯಿ ತಳಿ ಇದು. ಸೊ ಆ ತಳಿಗಳಲ್ಲಿ ನಮ್ದಾದಂಥ ಒಂದು ತಳಿ ಇದೆ. ಸೊ ನೋಡ್ಬೋದು ನೀವು. ಸೊ ಇದು ಬಂದು ಇಷ್ಟು ಉದ್ದ ಬೇಕಾದ್ರೂ ಬಿಟ್ಕೋಬೋದು, ಇಲ್ಲ ಸಣ್ಣ ಇದ್ದಾಗಲೂ ಕೂಡ ಕಿತ್ಕೊಂಡು ನೀವು ಹಾಕ್ಬೋದು. ಭಾಳ ಹೈಯೆಸ್ಟ್ ಇಳುವರಿ ಇರೋಂಥ ಇದು ಸೋರೆಕಾಯಿ ತಳಿ. ಇದು ಸಾಮ್ರಾಟ್ ತಳಿ, ಅಡ್ವಾಂಟ ಅವ್ರದ್ದು. ಸೊ ಇದು ನೋಡ್ಬೋದು. ನೆಕ್ಸ್ಟ್ ನಾವು ಅಲ್ಲಿ ಹೋಗೋಣ. ಅಲ್ಲಿ ನಮ್ಮ ಹೀರೆ ತಳಿ ಇದೆ, ನೋಡ್ಬೋದು. ಆ ಚಪ್ರ ಎಲ್ಲ ನೋಡ್ಬೋದು, ಪಾಸ್ ಮಾಡ್ಬೋದು. ಸೊ ಚಂದು ಅಲ್ಲಿಲ್ವಾ, ಹಂಗೆ ನಿಮ್ದು ಒಂದು ಇಂಟ್ರೊಡಕ್ಷನ್ ಸ್ಟಾರ್ಟ್. ನಮಸ್ಕಾರ ರೈತರ. ಅಗೇನ್ ನೀವು ಇಲ್ಲಿ ನೋಡ್ಬೋದು, ನಮ್ಮ ಮಂಡ್ಯ ರೈತರಾದ ಪಾಂಡವಪುರ ಛತ್ರ ಊರಿನಲ್ಲಿರುವ ಒಂದು ಅನುಭವ ನರ್ಸರಿ ಅನ್ನುವ ನಮ್ಮ ಸ್ನೇಹಿತರು ಚಂದು ಅಂತ. ಅವ್ರು ನಮ್ಮ ಟೊಮೆಟೊ ತಳಿಗಳನ್ನೆಲ್ಲ ಮುಂದೂಡ್ತಾ ಇದ್ದಾರೆ. ಸೊ ಇವತ್ತು ಅವರು ಕೂಡ ನಮ್ಮ ಕೋಲಾರದಲ್ಲಿ ಅರ್ಟಿ ಗ್ರಾಮದಲ್ಲಿರುವಂಥ ನಮ್ಮ ಅಡ್ವಾಂಟ ಇನೋವೇಷನ್ ಸೆಂಟರ್ ಕ್ರಾಪ್ ಶೋಗೆ ಬಂದಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳನ್ನ. H ಕ್ರಾಸಿಂದ ನಮ್ಮ ಇನ್ನೊಬ್ರು ರೈತರು ಕೂಡ ಬಂದಿದ್ದಾರೆ, ಥ್ಯಾಂಕ್ ಯು ಬೈರೇಗೌಡರು. ಇಲ್ಲಿ ನೀವು ನೋಡ್ಬೋದು ನಮ್ಮ ಆರೆಂಜ್ ಮಾರಿಗೋಲ್ಡ್ ಅಂತ ಏನು ಕರಿತೀವೋ ನಾವು, ಆ ತಳಿ ಇದು. ADV 1 ಅಂತ ಇದ್ರ ಹೆಸರು, ಅಡ್ವಾಂಟ 1 ತಳಿ ಇದು ನೋಡ್ಬೋದು. ಇದು ಬಂದು ಇನ್ನೊಂದು ಯೆಲ್ಲೋ ಕಲರ್ ಬಂದು ಅಡ್ವಾಂಟ 2, ADV 2 ಅಂತ. ಇದು ಕೂಡ ನಮ್ಮ ತಳಿನೇ. ಸೊ ಇಲ್ಲಿ ಬಂದು ನೋಡ್ಬೋದು,
RGT 145 ಹೀರೆಕಾಯಿ, ನಮ್ಮ ಕಂಪನಿಯ ಹೀರೆಕಾಯಿ ಇದು. ಕಾಣಿಸ್ತಾ ಇದೆಯಾ ರೈತರೆ? ಕರೆಕ್ಟಾಗಿ ಒಂದು ಕಾಟನ್ ಬಾಕ್ಸಿಗೆ ಸೇರುವಷ್ಟು ಉದ್ದ ಇದೆ. ಒಳ್ಳೆ ಲೈಟ್ ಗ್ರೀನ್ ಕಲರ್ ಇದೆ. ರಿಜ್ಜಸ್ ಎಲ್ಲ ಚೆನ್ನಾಗಿದೆ ನೋಡಿ. ನೀವು ಎಷ್ಟು ಏನು ಮಾಡಿದ್ರು ಇದು ಮುರಿಯೋದಿಲ್ಲ. ಆ ಥರ ಎಳಸಾಗಿರುವಂಥ ತಳಿ. ನೀವು ಒಳಗೆ ಬಂದು ನೋಡ್ಬೋದು ಎಷ್ಟು ಇಳುವರಿ ಇದೆ ಅಂತ. ನೋಡಿ ಬನ್ನಿ, ಹಬ್ಬಾ ಬಾ 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 ನೋಡಿ ಬನ್ನಿ ತೋರಿಸಿ, ನಮ್ಮ ರೈತರಿಗೆ ತೋರಿಸಿ ಎಷ್ಟು ಇಳುವರಿ ಇದೆ ತೋರಿಸಿ. ಹಬ್ಬ ಎಂಥ ಇಳುವರಿ ಇದೆ ನೋಡಿ. ಸೊ ಇದು ಬಂದು ನೆಕ್ಸ್ಟು ನಿಮಗೆ ನಮ್ಮ ಇನ್ನೊಂದು ಬಿಟ್ರಗಾರ್ಡ್ ಅಂತ ಏನು ಕರಿತೀವೋ ಹಾಗಲಕಾಯಿ ತಳಿ ಇದು. ಇದು ಬಂದು ತೀರ್ ಅಂತ ನಮ್ಮ ಹಾಗಲಕಾಯಿ ತಳಿ. ತುಂಬ ಚೆನ್ನಾಗಿ ಸೊಗಸಾಗಿ ಬಂದಿದೆ ಈ ತಳಿ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನಾವು ಮತ್ತೆ ನಿಮಗೆ ಇನ್ನೊಂದು ತಳಿ ತೋರಿಸ್ಲಿಕ್ಕೆ ಇಷ್ಟಪಡ್ತೇವೆ. ಸೊ ಇದು ಬಂದು ನಮ್ದು ಅಡ್ವಾಂಟಾ 268 ಅಂತ. ಇವತ್ತೆಲ್ಲ ರೈತರು ಕರಿ ಕಾಯಿ ಬೇಕು, ಸೌತೆಕಾಯಲ್ಲಿ ಡಾರ್ಕ್ ಗ್ರೀನ್ ಕಾಯಿ ಬೇಕು ಅಂತ ಕೇಳ್ತೀರಾ. ಇದು ನಮ್ದು ಅಡ್ವಾಂಟಾ 268 ಅಂತ. ಎಚ್ ಕ್ರಾಸು ಚಿಕ್ಕಬಳ್ಳಾಪುರ ರೈತರೆಲ್ಲ ಬೆಳಿಬೋದು. ಮಂಡ್ಯ ರೈತರಿಗೂ ಕೂಡ ಸೂಟಬಲ್ ತಳಿ ಇದು. ಈ ತಳಿ ಬಂದು ನಿಮಗೆ ಫುಲ್ ಗಟ್ಟಿ ಇರುತ್ತೆ. ನಾವು ಚಿಕ್ಕಬಳ್ಳಾಪುರ ಮಂಡಿಯಿಂದ ನಾವು ಡೆಲ್ಲಿಗೂ ಕಳಿಸಿದ್ದೀವಿ. ಸೊ 5-6 ದಿನ ಆದರೂ ತಡೆಯುತ್ತೆ. ನಮ್ಮ ಮಂಡ್ಯ ರೈತರು ಒಬ್ಬರು ಖುಷಿ ಆಗುತ್ತೆ ಹೇಳೋದಕ್ಕೆ. ಅರ್ಕೇಶ್ ಅಂತ ಅವರೇ ಹಾಕಿದ್ರು, ಚೆನ್ನಪ್ಪನ ದೊಡ್ಡಿ ಅಂತ. ಅವ್ರು ಹಾಕ್ಬಿಟ್ಟು 1 ವಾರದ ಮೇಲಿಟ್ಟಿದ್ರು. ಕಾಯಿ ಹಂಗೆ ಗಟ್ಟಿ ಇದ್ವು ಇವು, ಅಷ್ಟು ಒಳ್ಳೆ ತಳಿ ಇದು. ಸೊ ನೆಕ್ಸ್ಟ್ ಇದು ಬಂದು ನಮ್ಮದು ಜಾನಿ ಅಂತ ನಾನು ಅವಾಗಲೇ ಹೇಳ್ದಂಗೆ. ನಮ್ಮ ತಮಿಳ್ನಾಡು ಬೆಂಡಿ ಅಂತ ಕರಿತೀವಿ. 9,000 ರೂಪಾಯಿ kg ಇದು ಪ್ಯಾಕೆಟು. ಏನಪ್ಪ ಅಷ್ಟು ವಿಶೇಷತೆ ಈ ತಳಿ ಅಂದರೆ, ಇದು ಏನಾಗಿದೆ ಹತ್ರ ಉಣಿರೋದಕ್ಕೆ ಇಲ್ಲಿ ಜಾಸ್ತಿ ಅರೆ ಬಂದಿಲ್ಲ. ನಾವು ಎಣಿಸ್ದಂಗೆ 18ರಿಂದ 20 ಅರೆ ಬಂದಿದೆ ಈ ತಳಿಯಲ್ಲಿ. ಅಷ್ಟು ಇಳುವರಿ ಇದೆ. ನೀವು ನೋಡ್ಬೋದು ಕಾಯಿ ಎಷ್ಟು ನೀಳವಾಗಿ ಶೈನಿಂಗ್, ಕಲರ್, ಶೇಪ್ ನೋಡಿ ಇಷ್ಟು ಬಲ್ತಿದೆ ಅನ್ಬೋದು ನೀವು. ಅಷ್ಟು ಎಳಸಾಗಿದೆ ಕಾಯಿ. ಬೆಂಡೆಕಾಯಿ ತಳಿ ಒಂದು ಏನಿಲ್ಲ ಅಂದ್ರೆ 10ರಿಂದ 12 ಟನ್ ಸರಾಸರಿ ಇಳುವರಿ ತೆಗಿಬೋದು. ನಮ್ಮ ಈ ತಳಿಗಳಲ್ಲೆಲ್ಲ ಏನಿಲ್ಲ ಅಂದ್ರೆ ಒಂದು 50-60 ಕೊಯ್ಲ್ ಮೇಲೆನೆ ಹೋಗೋದು ನಾರ್ಮಲ್ ಆಗಿ. ಅಂತ ತಳಿಗಳಿವು. ಜಾನಿ ಅಂತ ಒಳ್ಳೆ OLCV ಟಾಲರೆನ್ಸ್ ಇರೋಂಥ ತಳಿ. ಇದು ಬಂದು ನಮ್ಮ ಬ್ಲಾಕ್ ಬಸ್ಟರ್ ತಳಿ ರಾಧಿಕಾ ಅಂತ. ಈ ರಾಧಿಕಾ ತಳಿಯಿಂದನೇ ನಮ್ಮ ಇಡೀ ಕಂಪನಿ ಬದುಕಿರೋದು ಅಂತ ಹೇಳ್ಬೋದು. ಒಂದು 250 ಕೋಟಿ ದುಡಿತೀವಿ ರೈತರೆ ಇದೊಂದೇ ತಳಿಯಿಂದ. ಈ ರಾಧಿಕಾ ತಳಿ ನೀವು ನೋಡ್ಬೋದು ಇಷ್ಟೇ ಹೈಟ್ ಇದೆ. 1, 2, 3, 4, 5, 6, 7, 8, 9, 10, 11, 12 ಅರ್ಥ ಆಯ್ತಾ? 13, 14, 15 ಕೊಯ್ಲಾಗಿದೆ. 16, 17, 18, 19, 20, 21 ಅವು ಬಿಟ್ಟರು 20 ಇದೆ. ಇನ್ನೂ ಹೋಗ್ತಾ ನನ್ನ ಹೈಟಿಗೆ ಬರೋದ್ರೊಳಗೆ 80 ಕೊಯ್ಲು ಬಂದ್ಬಿಡುತ್ತೆ. ನಮ್ಮ ಗುಲ್ಬರ್ಗದಲ್ಲಿ 80 ಕೊಯ್ಲು ಕೊಯ್ತಾರೆ. ಆಂಧ್ರದಲ್ಲಿ ರೆಕಾರ್ಡ್ 113 ಕೊಯ್ಲು ಇದೆ ಇದು. ಸೊ ಇಲ್ಲಿ ನೋಡ್ಬೋದು ಈ ರಾಧಿಕಾ ತಳಿ ಬಂದು ಎಲ್ಲ ಚಿಪ್ಸು ಎಲ್ಲ ಬರುತ್ತಲ್ಲ, ಅದು ನಮ್ಮ ತಳಿನೇ. ಒಳ್ಳೆ ಶೈನಿಂಗು, ಕಲರ್, ಎಕ್ಸ್ಪೋರ್ಟ್ ಸೈಜ್ ಇರೋವಂಥದ್ದು. ಮತ್ತು ಇದು ನೋಡ್ಬೋದು ಕಾಳು ಕಾಣಲ್ಲ ನಿಮಗೆ ಇದರಲ್ಲಿ ನೋಡಿ. ಓಕೆ, ಸೊ ನೆಕ್ಸ್ಟ್ ಬರ್ತಾ ನಿಮಗೆ ನಮ್ಮ ಕ್ಯಾಪ್ಸಿಕಮ್ ಎಲ್ಲ ಇದೆ, ಇನ್ನೂ ಬೆಳಿಬೇಕವು, ಹಂಗಾಗಿ ಬಿಟ್ಟಿದ್ದೀವಿ. ಸೊ ಇಲ್ಲಿ ಬಂದು ನೀವು ನೋಡ್ಬೋದು ಇದು ಗ್ರೀನ್ ಮೋತಿ ಅಂತ. ಇದು ನಮ್ಮ ಹೊಸ ಬದನೆ ತಳಿ ಇದು. ಇದು ಬಂದು ಏನು ವಿಶೇಷತೆ ಅಂದರೆ ಈ ಥರ ಗ್ರೀನ್ ಇರುತ್ತೆ, ತಾಳದಲ್ಲಿ ವೈಟ್ ಇರುತ್ತೆ ಇದು ಈ ತಳಿ. ಸೊ ಇದು ಬಂದು ನೀವು ನೋಡ್ಬೋದು ಹೆಚ್ಚು ಹನಿ ಬೀಸ್, ಜೇನುಹುಳನ ಆಕರ್ಷಣೆ ಮಾಡುವಂಥ ತಳಿ ಇದು. ಸೊ ಜೊತೆಲಿ ಫಲ ನೋಡ್ಬೋದು ನೀವು, ಕಾಣಿಸ್ತಾ ಇದೆ ಗೊಂಚಲು ಹೆಂಗಿದೆ ನೋಡಿ. ಸೊ ಇದು ಬಂದು ಸಣ್ಣ ಸೈಜ್, ಒಂದು 40ರಿಂದ 50 ಗ್ರಾಮ್ ಬರೋವಂಥದ್ದು. 1 kgಯಲ್ಲಿ ಜಾಸ್ತಿ ಕಾಯಿ ಬರುತ್ತೆ. ಸೊ ಕನ್ಸ್ಯೂಮರಿಗೆ ತುಂಬ ಹೆಲ್ಪ್ಫುಲ್ಲು ಮನೆಯಲ್ಲಿ ತಗೊಳ್ಳೋ ಹೆಂಗಸರಿಗೆ. ಸೊ ನೆಕ್ಸ್ಟ್ ಬಂದು ನಮ್ಮದು ಬಾರ್ಡರ್ 777 ಅಂತ, ಚಾಮರಾಜನಗರದಲ್ಲಿ ತುಂಬ ಬೆಳೀತಾ ಅಂತ ತಳಿ ಇದು. ಇದು ಬಂದು 65 ದಿನ ತಳಿ ಇದು. 65 ದಿನಕ್ಕೆ ನಾಟಿ ಮಾಡಿದ ನಂತರ ಬರುತ್ತೆ. ಜೊತೆಲಿ 1-1.5 kg ಬರುತ್ತೆ. ಪ್ಲಸ್ ಇದು ಬಂದು ಇನ್ನೂ 20 ದಿನ ತೋಟದಲ್ಲಿ, ರೈತನ ತೋಟದಲ್ಲಿ ಇರುತ್ತೆ. ರೇಟ್ ಇಲ್ಲ ಅಂದರೂ ಕೂಡ ಇನ್ನೂ 20 ದಿನ ಇಡ್ಬೋದು ಈ ತಳಿನ. ಸೊ ಆದಂಥ ತಳಿ ಇದು ಬಾರ್ಡರ್ 777 ತಳಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಲ್ಲ ಗಟ್ಟೆ ತಲೆಗಳಿದ್ದಾವೆ. ಆಮೇಲೆ ಇದು ಬಂದು ನಮ್ಮ ಈ ಅಡ್ವಾಂಟಾ ಇನೋವೇಷನ್ ಸೆಂಟ್ರ ಒಂದು ಹೈಲೈಟ್ ಅಂತ ಕರಿಬೋದು. ಇದೇನು ಅಂತಂದರೆ ಬ್ರೊಕೋಲಿ ತಳಿ ಇದು. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಹೂವು, ಅಂದರೂ ಕೂಡ ಅದು ಇನ್ನೂ ಬಿಡ್ಕೊಂಡಿಲ್ಲ ನೋಡಿ ಗಟ್ಟಿ ಹೆಂಗಿದೆ. ಸೊ ಇನ್ನೂ ಅದ್ರ ಮೇಲೆ ಅಷ್ಟೊಂದು ಹೂವು ಓಪನ್ ಆಗಿಲ್ಲ, ಕಲರ್ ಚೇಂಜ್ ಆಗಿಲ್ಲ. ಎಲೆ ಏನು ಕಲರ್ ಇದೆ, ಕರಡು ಅದೇ ಕಲರ್ ಇದೆ. ನೋಡ್ಬೋದು ನೀವು ನೋಡಿ, ಕರೆಕ್ಟಾಗಿ ಮಾರ್ಕೆಟ್ ಮಾಡೋಕ್ಕೆ ಚೆನ್ನಾಗಿದೆ. ಇವತ್ತೆಲ್ಲ ಎಷ್ಟೊಂದು ಜನ ರಾಸಾಯನಿಕ ಆಹಾರ ಅದನ್ನೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾರೆ. ಕ್ಯಾನ್ಸರು, ಬೋನ್ ನೋವು, ಇವು ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಬ್ರೊಕೋಲಿ ಬಂದು ಪವರ್ಫುಲ್ ಫುಡ್ ಇದು. ಪ್ರತಿದಿನ ಇದನ್ನು ರಾತ್ರಿ ಹೆಚ್ಚಿಟ್ಟು ಹಂಗೇನೆ ಬೆಳಿಗ್ಗೆ ಎದ್ದು ಜಾಸ್ತಿ ಅಡುಗೆ ಮಾಡಿದೆ ಅದನ್ನು
ಬಳಸಬೇಕು. ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾನ್ಸರ್ನು ಕೂಡ ಗುಣಮುಖ ಮಾಡೋಷ್ಟು ಶಕ್ತಿ ಇರುತ್ತೆ ಬ್ರೊಕೋಲಿಯಲ್ಲಿ. ಅಂಥ ತಳಿಯದು ನಮ್ದು ಅಡ್ವಾಂಟಾ 09 ಅಂತ ನೋಡ್ಬೋದು ನೀವು. 45 ದಿನಕ್ಕೆ ಬಂದಿದೆ ರೈತರ ಈ ಬ್ರೊಕೋಲಿ ತಳಿ. ಬೇರೆ ಯಾವ ತಳಿನೂ ಇಷ್ಟು ಫಾಸ್ಟಾಗಿ ಬರೋದಿಲ್ಲ 45 ದಿನಕ್ಕೆ. ಮತ್ತು ಮಾರ್ಕೆಟಲ್ಲಿ ಒಂದೊಂದ್ಸರಿ 100-150 ರೂಪಾಯಿ ಕೆಜಿಗೆ ಹೋಗುತ್ತೆ ಅದು. ಸೊ ಇದು ಬಂದು ನಮ್ಮದು ರಾಕ್ ಸ್ಟಾರ್ ಬೀಟ್ರೋಟ್ ಬೆಳೆ ರಾಯಲ್ ರೆಡ್ ಅಂತ. ಇದು ಬಂದು ಊಟಿ ಟೈಪ್ ಬೀಟ್ರೋಟು. ಈ ಥರ ಶೇಪ್ ಬರುತ್ತೆ ನಿಮಗೆ, ಗ್ಲೋಬ್ ಶೇಪು. ಈ ಬೀಟ್ರೋಟ್ ಇನ್ನೊಂದೇನು ಅಂದರೆ ನೋಡ್ಬೋದು ನೀವು, ಒಳಗಡೆ ಎಲ್ಲ ಕ್ಲೀನಾಗಿ ರೆಡ್ಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಶೇಪು, ಶೈನಿಂಗು, ಬೇರೆಲ್ಲ ಚೆನ್ನಾಗಿರುತ್ತೆ ತುಂಬ. ನೋಡ್ಬೋದು ತೊಳಿದೇನೆ ಎಷ್ಟು ಶೈನಿಂಗ್ ಇದೆ ನೋಡಿ ರೈತರ. ಇದು ಬಂದು ನಿಮಗೊಂದು 55-60 ದಿನಕ್ಕೆ ಬಂದುಬಿಡುತ್ತೆ ಇದು ತೋಟ. ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಒಂದು 20-25 ಟನ್ ಬರುತ್ತೆ. 10 ರೂಪಾಯಿ ಸಿಕ್ಕರೂ ಒಂದು ಎಕರೆಗೆ 2 ಲಕ್ಷ ದುಡಿದು ಬಿಡ್ತೀರಾ ನೀವು ಈ ಬೀಟ್ರೋಟ್ ತಳಿಗಳಲ್ಲಿ. ಭಾಳ ಈಸಿ ಬೆಳೆಗಳು ಇವೆಲ್ಲ. ಈ ಭೂಮಿ ಬೆಳೆ ಅಂತ ಏನು ಕರಿತೀವೋ, ಕ್ಯಾರೆಟ್ ಒಂದು ಬಿಟ್ಟು ಎಲ್ಲ ಕಾಸ್ಟ್ಲಿ ಬೆಳೆನೇ ಅಲ್ಲ. ಅದೊಂದು ಬಿಟ್ಟರೆ ಇನ್ನೆಲ್ಲ ಚೀಪ್ ಬೆಳೆನೇ. ಕ್ಯಾರೆಟ್ ಒಂದು ಕಾಸ್ಟ್ಲಿ ಬೆಳೆ, ಬಟ್ ಹಂಗೆ ನಿಮಗೆ ದಿಗುಬಡಿ ತಂದು ಕೊಡುತ್ತೆ. 20 ರೂಪಾಯಿ ಇತ್ತು ಅಂದರೆ ಅವ್ನು ಲಾಭ. ಅರ್ಥ ಆಯ್ತಾ? ಆ ಥರ ರಾಯಲ್ ರೆಡ್ ತಳಿ. ಇದು ಬಂದು ನನ್ನ ಬೆಸ್ಟ್ ತಳಿ ಲಲಿಮಾ ಅಂತ, ಬೀಟ್ರೋಟ್ ಲಲಿಮಾ ಅಂತ. ಚಿಂತಾಮಣಿಯಲ್ಲಿ ನಮ್ಮ ಬೆಸ್ಟ್ ವೆರೈಟಿ ಇದು, ಹೈಯೆಸ್ಟ್ ಸೆಲ್ಲಿಂಗ್ ವೆರೈಟಿ. ನಾವು 3-4 ಟನ್ ಮಾಡ್ತೀವಿ ಚಿಂತಾಮಣಿಯಲ್ಲಿ. ಸೊ ಒಂದು 2-3 ವಿತರಕರು ನಮ್ಮವರು ಮಾರ್ಕೊಡ್ತಾರೆ ಇದನ್ನ. ಬೇಸಿಗೆಯಲ್ಲಿ 50 ದಿನಕ್ಕೆ ರೆಡಿ ಆಗಿಬಿಟ್ಟಿರುತ್ತೆ, 50-55 ದಿನಕ್ಕೆ. ಮಳೆಗಾಲದಲ್ಲಿ 60-75 ದಿನ ಹಿಡಿಯುತ್ತೆ ಈ ತಳಿ ಬಂದು ನಿಮಗೆ ಒಳ್ಳೆ ಗೋಲಾಕಾರ, ಒಳ್ಳೆ ಕಲರ್, ಶೇಪು, ಶೈನಿಂಗಲ್ಲಿ ಬರುತ್ತೆ. ಮತ್ತು ನೀವು ಒಳಗೆ ಕೊಯ್ದರೂ ಕೂಡ ಅರ್ಲಿ ಇದ್ದಾಗ ಅಷ್ಟೊಂದು ವೈಟ್ ರಿಂಗ್ಸ್ ಎಲ್ಲ ಬರೋದಿಲ್ಲ. ಒಂದು ಎಕರೆಗೆ ಏನಿಲ್ಲ ಅಂದ್ರೂ ಒಂದು 20-25 ಟನ್ವರೆಗೂ ಬರುತ್ತೆ. ಒಂದು ಟಿನ್ನಿಗೆ 1-1.25 ಟನ್ವರೆಗೂ ಸಾಧಾರಣವಾಗಿ ಬೆಳೆದ್ರೆ ಬರುತ್ತೆ. ನಿಮಗಿಲ್ಲ ಇನ್ನೂ ಚೆನ್ನಾಗಿದೆ, ಬಲುಮೆ ಇದೆ ಭೂಮಿಯಲ್ಲಿ ಅಂತಂದರೆ, ನಾನು ನೋಡಿರೋ ಪ್ರಕಾರ 3 ಟನ್ವರೆಗೂ ಇದೆ. ಯೂಟ್ಯೂಬಲ್ಲಿ ಅಡ್ವಾಂಟಾ ಲಲಿಮಾ ಅಂತ ಹೊಡೆದ್ರೆ ಒಂದು ನಮ್ಮ ಪ್ರಿಯ ರೈತರು ಪ್ರಕಾಶ್ ರೆಡ್ಡಿ ಅನ್ನೋ ಅವ್ರದ್ದು ಒಂದು ನಿಮಗೆ ವಿಡಿಯೋನು ಕೂಡ ಬರುತ್ತೆ. ಇಷ್ಟು ಹೇಳ್ತಾ ನಮ್ಮ ಕೊನೆಯ ತಳಿ ಇನ್ನೊಂದಿದೆ. ಇವರೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ ವಿತರಕರು. ಸೊ ಎಲ್ಲರನ್ನೂ ನೋಡ್ಬೋದು ನೀವು. ಎಲ್ಲ ಮಳಿಗೆದಾರರ ಹತ್ರನೂ ಇವರು ಸಪ್ಲೈ ಮಾಡಿಕೊಡ್ತಾರೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಗೈನ್. ಸೊ ಇಲ್ಲಿ ನೋಡ್ಬೋದು ನಮ್ದು ಇನ್ನೊಂದು ಐಬ್ರಿಕ್ಸ್ 59 ಅಂತ ಈ ತಳಿ. ಇದು ಬಂದು ನಾವು ಥೈಲ್ಯಾಂಡಿಂದ ತರಿಸಿದ್ದೀವಿ ಈ ತಳಿನ. ನಮ್ಮ ಕಂಪನಿ ಅವಿಭಾಜ್ಯ ಹಂಗೆ ಅಲ್ಲೊಂದಿದೆ ಥೈಲ್ಯಾಂಡಿಂದ. ಈ ತಳಿ ಬಂದು ಈ ಕಾಳು ಮಾಡಿ, ಐಸ್ ಮಾಡಿ, ಪ್ಯಾಕೆಟ್ ಮಾಡಿ ಇದನ್ನೆಲ್ಲ ನೀವು ತಳ್ಳೋ ಗಾಡಿಯಲ್ಲಿ ಬೇಯಿಸ್ಬಿಟ್ಟು ತಿಂತೀರಲ್ಲ, ಆ ತಳಿ ಅದಕ್ಕೆ ಹೋಗೋವಂಥ ತಳಿ ಇದು ಐಬ್ರಿಕ್ಸ್ 59 ಥೈಲ್ಯಾಂಡಿಂದ ತರಿಸಿದ್ದೀವಿ. ಪ್ರಪಂಚದಾದ್ಯಂತ ಅತಿ ಹೆಚ್ಚು ಸ್ವೀಟ್ ಕಾರ್ನ್ ಪ್ರಾಸೆಸಿಂಗ್ ಪರ್ಪಸ್ಸಿಗೆ ಹೋಗ್ತಾ ಇರುವಂಥ ತಳಿ ಇದು ಐಬ್ರಿಕ್ಸ್ 59. ಹೊಸದಾಗಿ ಥೈಲ್ಯಾಂಡ್ನಿಂದ ತರಿಸಿ ಹಾಕಿದ್ದೇವೆ. ಇಷ್ಟು ಹೇಳ್ತಾ 40 ತಳಿಗಳನ್ನ ನಾನು ನಿಮಗೆ ತಿಳಿಸಿ ಹೇಳಿದ್ದೇನೆ ಇವತ್ತು. ಈ ಮೀಡಿಯಾ, ಈ ಒಂದು ಮಾಧ್ಯಮದ ಮೂಲಕ ನಿಮಗೆ ಅಡ್ವಾಂಟಾ ತಳಿಗಳನ್ನ ನಮಗೆ ಪರಿಚಯಿಸ್ತಾ ಇದ್ದಾರೆ. ಸೊ ನಾವು ಈ ಫಾರ್ಮರ್ಸ್ ಕಿಂಗ್ ಗ್ರೂಪ್ಗೂ ಕೂಡ ತುಂಬ ಧನ್ಯವಾದ ತಿಳಿಸ್ತೇನೆ. ಹಾಗಾಗಿ ಅದೇ ರೀತಿಯಲ್ಲಿ ನಮ್ಮ ನೆರೆದಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ವಿನಯ್ ಕುಮಾರ್, ಅಡ್ವಾಂಟಾ ವೆಜಿಟೇಬಲ್ಸ್ ಮ್ಯಾನೇಜರ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಪ್ಪ. ಹೆಂಗಿತ್ತಣ್ಣ? ಚೆನ್ನಾಗಿ ಮಾಡಿದೆ.